ಈ 3 ಚುನಾವಣೆಗೆ ಕಾಂಗ್ರೆಸ್ ಗೆದ್ದಿದ್ರು ಕೂಡ ಸರ್ಕಾರ ಹಣದ ಮೂಟೆಯನ್ನು ತೆಗೆದುಕೊಂಡು ಬಂದು ಚುನಾವಣೆ ಮಾಡಿದೆ ಅಂತ ಹೇಳಿ ಬೊಮ್ಮಾಯಿಯವರು ಆರೋಪ ಮಾಡಿದ್ದಾರೆ. ಈ ಉಪಚುನಾವಣೆಯಲ್ಲಿ ಹಣದ ಹೊಳೆಯ ಹರಿದಿದೆ ಆರೋಪ ಮಾಡಿದ್ದಾರೆ. ಎಲೆಕ್ಷನ್ ಕಮಿಷನ್ ಯಾರ ಅಧೀನದಲ್ಲಿರೋದು? ಅಂದ್ರೆ ಎಲೆಕ್ಷನ್ ಕಮಿಷನ್ ಸರಿ ಇಲ್ಲ ಅಂತ ಅವ್ರ ಅರ್ಥ. ಹಾಗಾದ್ರೆ ಮಹಾರಾಷ್ಟ್ರದಲ್ಲಿ ಗೆದ್ರಲ್ಲಿ ಹೆಂಗಿದ್ದರು ಅವರು? ನಾನು ಅವೆಲ್ಲ ಹೇಳಕ್ ಹೋಗಲ್ಲ, ಹೇಳಬಾರದು, ಹೇಳಲ್ಲ. ಮಹಾರಾಷ್ಟ್ರದಲ್ಲಿ 149ಕ್ಕೆ 125 ಸೀಟ್ ಗೆದ್ಬಿಟ್ರಲ್ಲ ಬಿಜೆಪಿ ಅವರು. ಹೆಂಗಿದ್ರು ಹೇಳಪ್ಪ ನೀನೆ. 149 ಕೋಟಿ ತಗೊಂಡಿದ್ದಾರೆ ಅವರು, 125 ಗೆದ್ದಿದ್ದಾರೆ. ಇನ್ನು 24 ಸೀಟ್ ನಲ್ಲಿ ಮಾತ್ರ ಸೋತಿದ್ದಾರೆ. ಎಷ್ಟು ಪರ್ಸೆಂಟ್ ಆಯ್ತು? ಮತ್ತೆ ಹೆಂಗ್ ಗೆದ್ಬಿಟ್ರು? ಬಸವರಾಜ ಬೊಮ್ಮಾಯಿ ಸೋತ್ಬಿಟ್ಟು ಮುಖ್ಯಮಂತ್ರಿ ಆಗಿದ್ದವರು, ಮಾಜಿ ಮುಖ್ಯಮಂತ್ರಿ ಆಗಿದ್ದವರು, ಅವ್ರ ಮಗ ಸೋತ್ಬಿಟ್ಟಿದ್ದಾರೆ. ಈಗ ಸೋತ್ಬಿಟ್ಟು ದುಡ್ಡು ಖರ್ಚು ಮಾಡ್ಬಿಟ್ರು ಕಾಂಗ್ರೆಸ್ನವರು, ಅದರಿಂದ ಗೆದ್ಬಿಟ್ರು ಅಂತಂದ್ರೆ ಅದ್ ನಂಬ್ಕೊಳ್ಳೋದ ಜನ? ಜನ ಬುದ್ಧಿವಂತರಿದ್ದಾರೆ. ಜನರನ್ನ ಮತದಾರರನ್ನ ದಡ್ಡರು ಮಾಡಕ್ ಆಗಲ್ಲ ನಾವು. ನೋಡಿ, ಅವರಿಬ್ಬರು ಸೋಲಿಸಿದ್ದಾರೆ ಜನ. ತಿರಸ್ಕಾರ ಅನ್ನೋ ಪದ ಸರಿ ಇಲ್ಲ ಅಂತ ಸೋಲಿಸಿದ್ದಾರೆ ಅಲ್ವಾ? ಕುಟುಂಬ ರಾಜಕಾರಣದ ವಿರುದ್ಧ ಮತದಾರ ನಿರ್ಣಯ ಕೊಟ್ಟಿದ್ದಾರೆ ಅಂತ ಹೇಳ್ತೀರಾ? ಕುಟುಂಬ ರಾಜಕಾರಣದ ಒಟ್ಟಾರೆ ಅವರ ಅಪಪ್ರಚಾರ ಮತ್ತೆ ಸುಳ್ಳು ಆರೋಪಗಳಿಗೆ ಸೋಲಾಗಿದೆ. ಸಿಎಂ ಸರ್ಗೆ ಈ ಒಂದು ಚುನಾವಣೆಯಲ್ಲಿ ಶಕ್ತಿ ಬಂದಿದೆ ಸರ್. ಸಿಎಂ ಅವ್ರಿಗೆ ಒಬ್ರು ಮಾತಾಡ್ರಿ, ಇವ್ರು ಮಾತಾಡ್ತಾರೆ, ಮಾತಾಡ ಜನ ಉತ್ತರ ಕೊಟ್ಟವ್ರಲ್ಲ ಅವ್ರಿಗೆ. ನಾನೇನ್ ಹೇಳೋದು, ಜನ ಉತ್ತರ ಕೊಟ್ಟರು. ಈಗ ನೀವು ಹೇಳ್ತಾ ಇದ್ರೆ ಉಪಚುನಾವಣೆ ಗೆದ್ದಂಗೆ ಶಕ್ತಿ ಬರುತ್ತೆ ಅಂತೀರಿ. ಈ ಶಕ್ತಿ ಬಂದಿದೆ ಸರ್ ಈಗ 3 ಉಪಚುನಾವಣೆ ಗೆದ್ದ ಮೇಲೆ? ಎಲ್ಲಿ ಉಪಚುನಾವಣೆ ಗೆದ್ದ ಮೇಲೆ ಗೆದ್ರೆ ಶಕ್ತಿ ಬರುತ್ತೆ? ಸಾಮಾನ್ಯವಾಗಿ ಸುಳ್ಳು ಹೇಳೋರಿಗೆ ತಕ್ಕ ಪಾಠ ಕಲಿಸಿದ ಮೇಲೆ ನಮ್ಗೆ ಶಕ್ತಿ ಬರ್ಲೇಬೇಕಲ್ಲ ಸರ್. ಈಗ 3 ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ. ನಮ್ ಸಿದ್ದರಾಮಯ್ಯವ್ರಿಗೆ 3 ವರ್ಷ ಯಾವ ಸಮಸ್ಯೆ ಇಲ್ಲ ಅಂತ ನಿಮ್ ಕಾರ್ಯಕರ್ತರು ಮಾತಾಡ್ಕೊಂತ ಇದ್ದಾರೆ. ಯಾರು ನಿಮ್ ಕಾರ್ಯಕರ್ತರು? ನಮ್ ಕಾರ್ಯಕರ್ತರು ಯಾರಯ್ಯ? ಕಾಂಗ್ರೆಸ್ ಸಂತೋಷಲಾಡಿ ಇದಾರೆ. ಹಾಗಾದ್ರೆ ಸರಿಯಾಗಿದೆ. ಜನ ನಮಗೆ ನಮ್ಮ ಅಭಿವೃದ್ಧಿ ಕೆಲಸಗಳಿಗೆ ಮತ್ತೆ ಗ್ಯಾರಂಟಿ ಯೋಜನೆಗಳಿಗೆ ನಮ್ಮ ಸಿದ್ಧಾಂತಕ್ಕೆ ಜನ ಮೆಚ್ಚಿಕೊಂಡು ಓಟ್ ಕೊಟ್ಟಿದ್ದಾರೆ. ಹೋಗುವಾದವನ್ನ ತಿರಸ್ಕಾರ. ಇಡೀ ಸರ್ಕಾರಕ್ಕೆ ಬಲ ತಂದುಕೊಟ್ಟಿದೆ. ಈಗ ನೋಡಿ, ಇಟ್ ಇಸ್ ಎ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ. ಗೊತ್ತಾಯ್ತಾ? ಯಾವಾಗಲೂ ನಾನು ನಂಬರ್ 1 ಅಮಾಂಗ್ ದಿ ಈಕ್ವಲ್ಸ್ ಅಂತ. ಐ ಆಮ್ ನಂಬರ್ 1 ಅಮಾಂಗ್ ದಿ ಈಕ್ವಲ್ಸ್. ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತಂದ್ರೆ ಏನು? ವಾಟ್ ಡಸ್ ಇಟ್ ಮೀನ್? ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂದ್ರೆ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ. ಒಬ್ಬರೇ ಇರೋದಿಲ್ಲ ಅದರಲ್ಲಿ, ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ. ಸಿದ್ದರಾಮಯ್ಯ ಆಸ್ ಚೀಫ್ ಮಿನಿಸ್ಟರ್ ಈಸ್ ನಂಬರ್ 1 ಅಮಾಂಗ್ ದಿ ಈಕ್ವಲ್ಸ್.